ನಮಸ್ಕಾರ ಎಲ್ಲರಿಗೂ. ಬಟಾಣಿ ಪುರಿ ಮಾಡ್ತಾ ಇದ್ದೀನಿ. 1 ಕಪ್ ಬಟಾಣಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಉಪ್ಪು, ಧನಿಯಾ ಪೌಡರ್, ಅರಿಶಿನ ಪೌಡರ್ ಹಾಕ್ತಿದ್ದೀನಿ. ಖಾರ ಪೌಡರ್ ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ನಂತರ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಕರಿ ಜೀರಿಗೆ ಅಥವಾ ಕಲೋಂಜಿ ತಗೊಂಡಿದ್ದೀನಿ. ಸ್ವಲ್ಪ ರಬ್ ಮಾಡಿ ಹಾಕಿ ಆಮೇಲೆ ಕಲಸಿ. ಆಮೇಲೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಆಮೇಲೆ ನಾವು ನೈಸ್ ಮಾಡ್ಕೊಂಡಿದ್ವಲ್ಲ ರುಬ್ಬಿಬಿಟ್ಟು ಅದನ್ನ ಅದಕ್ಕೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಹಿಟ್ಟು ಜೊತೆ ಫೈಟಿಂಗ್ ಆಡಬೇಕು. ಹಂಗೆ ಹಿಟ್ಟು ನಾದ್ತಾ ಇರಬೇಕು. ನೋಡಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಆ ಥರನೇ ಮಾಡ್ತಾ ಇರಬೇಕು. ಆ ಥರ ಮಾಡ್ತಾ 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 ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ತುಪ್ಪ ಹಚ್ಚಿ 10 ನಿಮಿಷ ಹಿಟ್ಟು ನೆನೆಯೋದಕ್ಕೆ ಬಿಡಿ. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ನಾನು ಇವತ್ತು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನನ್ನ ಹಾಬೀಸಲ್ಲಿ ಇದೊಂದು. ನಾನು ಆಗಾಗ ಈ ಥರ ನಮ್ಮಮ್ಮಗೆ ಹೆಲ್ಪ್ ಮಾಡ್ತೀನಿ. ನೀವು ಈ ಥರ ಹೆಲ್ಪ್ ಮಾಡ್ತೀರಾ ಅಂದರೆ ಲೈಕ್ ಮಾಡಿ. ಚಿಕ್ಕ ಮಕ್ಕಳು ಯಾರು ಎಣ್ಣೆಯಲ್ಲಿ ಕರಿಬಾರದು, ಅದಕ್ಕೆ ಅಮ್ಮ ಫ್ರೈ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೀವು ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಪೂರಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.